ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರೂ ಗಿಚ್ ಚುಡಿಗೆ ಸ್ವಾಗತ ಸುಸ್ವಾಗತ. ಇವತ್ತಿನ ವಿಡಿಯೋ ಮತ್ತೇನಿಲ್ಲ, ನಾವು ಇವತ್ತು ರೋಸ್ಟ್ ಮಾಡೋಕ್ಕೆ ಬಂದಿರೋದು ರಕ್ಷತ್ ಬುಲೆಟ್ ಅವರನ್ನು. ಬರ್ರಿ, ಈ ವಿಡಿಯೋ ಭಾಳ ಹೇಳಿದೈತಿ ಕರೆ ಹಿಂಗೆ ಅಪ್ಲೋಡ್ ಮಾಡ್ಲಿಕ್ಕಾಗಿಲ್ಲಾಗಿತ್ತು. ಈಗ ಅಪ್ಲೋಡ್ ಮಾಡೀನಿ, ನೋಡಿರಿ ವಿಡಿಯೋ ಹೆಂಗೈತಿ. ಇಷ್ಟ ಆದರೆ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ, ಹಂಗೆ ವಿಡಿಯೋಕ್ಕೊಂದು ಲೈಕ್ ಕೊಡಿರಿ. ಥ್ಯಾಂಕ್ ಯು. ಈಗ ರಕ್ಷತ್ ಬಕೆಟ್ ಅವರ ಅಭಿಮಾನಿಗಳು ಏನು ಹೇಳ್ತಾರಂತ ನೋಡೋಣ ಬರ್ರಿ. ಒಂದೆರಡು ಮಾತು ಹೇಳ್ಯಾರು ಕೇಳ್ರಿ. ನಮಸ್ಕಾರ, ನನ್ನ ಹೆಸರು ಅಭಿ ಅಂತ. ನಾನು ಮೈಸೂರಿಂದ ಬಂದಿದ್ದೀನಿ. ಓ, ಮೈಸೂರಿಂದ ಬಂದದೇನ? ಇಲ್ಲ ಏನಂಬೋದು ಹೇಳೋಣ, ವಿಷಯ ಏನು ಹೇಳಿ. ವಿಷಯ ಏನಂದರೆ ರಕ್ಷಕ್ ಬುಲೆಟ್ ಅವ್ರದ್ದು ಇವತ್ತು ಬರ್ತಡೇ. ಓಹೋ, ರಕ್ಷತ್ ಬಕೆಟ್ ಅವ್ರ ಬರ್ತಡೇ. ಓ ಸಾರಿ, ಬಕೆಟ್ ಅಲ್ಲ, ಎಷ್ಟು ಸರ್ ಪೇರೆ ಮಾರಾನ, ನಾನು ಬರಿತೀನೋ ಮಾರಾನೆ. ಬುಲೆಟ್ ಯಾಕಂದ್ರೆ ಅಣ್ಣ ಬಕೆಟ್ ಹಿಡಿತಾನಲ್ಲ, ಅದ ಬಕೆಟ್ ಅಲ್ಲಿ. ಸಾರಿ, ರಕ್ಷತ್ ಬುಲೆಟ್ ನಾನು ಬರ್ತಡೇ. ಮೈಸೂರಿಂದ ಎಲ್ಲ ಕೆಲಸ ಎಲ್ಲನೂ ಬಿಟ್ಟು ಅವ್ರ ಪ್ರೀತಿಗೋಸ್ಕರ, ಅಭಿಮಾನಕ್ಕೋಸ್ಕರ ಇಲ್ಲಿಗೆ ಬಂದಿದ್ದೀವಿ ನಾವು. ಓಹೋ, ಹಂಗಾದ್ರೆ ನಿನಗೂ ರಕ್ಷತ್ ಬುಲೆಟ್ ಗತೆ ಏನು ಕೆಲಸ ಕಾರ್ಯ ಏನೂ ಇಲ್ಲ ಬಿಡಪ್ಪ. ಹಂಗಾದ್ರೆ ಒಟ್ಟು ಬಿಟ್ಟು ಬಂದದೆ ಅಂತ ಹೇಳಿ ಮತ್ತೆ ಸುತ್ತಮುತ್ತ ಹೇಳ್ತಿ. ನಾವು ಕರೆದವ್ರನ್ನ ನೀವು ಮೈಸೂರಿಗೆ ಬನ್ನಿ, ಮೈಸೂರಲ್ಲಿ ನಾವು ಹುಡುಗರಿಗೆಲ್ಲ ಬುಕ್ ಹಂಚ ವಿತರಣೆ ಮಾಡ್ತೀವಿ ಅಂತ. ಇಲ್ಲ ಅಭಿ, ಸ್ವಲ್ಪ ಬ್ಯುಸಿ ಇದ್ದೀವಿ, ಫ್ರೀ ಆದ್ಮೇಲೆ ಬರ್ತೀನಿ ಅಂತ ಹೇಳಿದ್ದಾರೆ. ಇಲ್ಲ, ಅವಂಗೇನು ಕೆಲಸ ಇರ್ತೈತೆ ಅಂತ, ಆಮೇಲೆ ಬ್ಯುಸಿ ಇರ್ತಾನೆ. ಓಹೋ, ಮತ್ತೆ ಎಲ್ಲಾರು ಬಕೆಟ್ ಅದು ಹಿಡ್ಲಾಕ್ ಹೋಗಿರ್ಬೇಕು. ಓಕೆ ಇಲ್ಲ, ನಾನು ಬಕೆಟ್ ಹಿಡಿಯೋತ್ನೇ ಬ್ಯುಸಿ ಇರ್ತಾನೆ. ನಾವು ನಮ್ಮ ಟೀಮ್ ಎಲ್ಲ ಬಂದಿದ್ದೀವಿ. ರಕ್ಷಕ ಬರ್ತಡೇ ಮಾಡ್ಬೇಕಂತ ನಮಗೂ ಇಷ್ಟ ಇದೆ. ಅವರು ನಮ್ಮ ಕನ್ನಡ ಸಿನಿಮಾ ರಂಗದಲ್ಲಿ ದೊಡ್ಡ ಮಟ್ಟಿಗೆ ಹೆಸರು ಮಾಡಬೇಕು. ನಮ್ಮಂಥ ಕಲಾವಿದರಿಗೆಲ್ಲ ಅವ್ರು ಸ್ಫೂರ್ತಿ ಆಗಬೇಕು. ನಿಮ್ಮಂಥ ಕಲಾವಿದರಿಗೆಲ್ಲ ಸ್ಫೂರ್ತಿ? ಅವ್ನು ಕಲಾವಿದರಿಗೆಲ್ಲ ಸ್ಫೂರ್ತಿ ಆಗಂಥದ್ದು ಏನಾರು ಮಾಡ್ಯಾನೋ? ನಿಮ್ಗೆ ಏನಂತ ಮೋಟಿವೇಶನಲ್ ಏನು ಟೀಚ್ ಹೇಳ್ಯಾನೋ? ಏನು ಮಾಡ್ಯಾನೋ? ಬರೀ ಮಾಡೋದ ಒಂದು ಸಿನಿಮಾ ಮಾಡ್ಯಾನ, ಅದು ಸೈಡ್ ಕ್ಯಾರೆಕ್ಟರ್. ಅದಕ್ಕೆ ಇಟ್ಟು ಓವರ್ ಬಿಲ್ಡಪ್ಪ ಬೆಂಕಿ ಹೇಳೋಣ. ನನಗನ್ಸೋ ಮಟ್ಟಿಗೆ ನೀವೇನೋ ಒಂದು ಫ್ಯಾನ್ಸ್ ಮಟ್ಟಿಗೆ ಹೆಸರು ಆಗ್ಬೇಕನ್ನೋದು ನಮ್ಮ ಆಸೆ. ತಾಯಿ ಚಾಮುಂಡೇಶ್ವರಿ ಕೇಳ್ಕೊಳ್ಳೋದು ಇಷ್ಟೇ. ರಕ್ಷಕ್ ಅವ್ರಿಗೆ ಒಳ್ಳೇದಾಗಬೇಕು. ಹುಟ್ಟುಹಬ್ಬದ ಶುಭಾಶಯಗಳು ರಕ್ಷಕ್ ಅವ್ರೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ನಂದೊಂದು ಕೋರಿಕೆ ಐತನ, ಅದನ್ನೊಂದು ಇಟ್ಟು ಕೇಳ್ಕೊಂಬಿಡು. ಏನಪ್ಪ ಅಂದ್ರೆ ಬರೀ ಓವರ್ ಬಿಲ್ಡಪ್ ಮಾತು ಹೇಳೋದು, ಅದನ್ನ ಮಾಡೋದು ಇದನ್ನ ಮಾಡೋದು, ಒಟ್ಟು ಓವರ್ ಬಿಲ್ಡಪ್ ಮಾತದು ಹೇಳ್ತಿರೋದಲ್ಲ, ಅದನ್ನೊಂದು ಇಟನ ಕಮ್ಮಿ ಮಾಡತ್ತೆ ಕೇಳ್ಕೊ ಅನ್ಸ್ಕೊಂಡು ಹಬ್ಬನ ಆಚರಿಸ್ಬಿಟ್ಟು ಹೋಗ್ತೀವಿ. ಅಲ್ಲ ಅವನವನ ಅದ್ಯಾವ್ದು ಹಬ್ಬ? ನೀನು ಹಿಂದಿನ ಕಡೆ ಬರ್ತಡೇ ಐತತ್ತ, ಮತ್ತೆ ಈಗ ಅನ್ಲತ್ತಿದ್ದೆ ಹಬ್ಬತ್ತ. ಓಹೋ, ನಿಂದು ಬಕೆಟ್ ಹಿಡಿಯೋನ ಫ್ಯಾನ್ ಅಲ್ಲ ನೀ? ಬೆಂಕಿ ಇಷ್ಟ. ಯಾವ ರೀತಿ ಸಿಂಪಲ್ ಆಗಿ ಮಾಡಬೇಕು? ಸಿಂಪಲ್ ಏನಿಲ್ಲ, ಗ್ರ್ಯಾಂಡ್ ಆಗೇ ಮಾಡ್ತೀವಿ. ಮತ್ತೆ ಅವ್ನು ಸಿಂಪಲ್ ದೊಡ್ಡ ಗ್ರ್ಯಾಂಡ್ ಆಗೇ ಮಾಡ್ಬೇಕು. ಯಾಕಂದ್ರೆ ಅಣ್ಣ ರಕ್ಷತ್ ಬುಲೆಟ್ ಅಣ್ಣ ಮತ್ತೆಲ್ದಾನ ಅಂಥ ದೊಡ್ಡ ಸೆಲೆಬ್ರಿಟಿ ಬರ್ತಡೇ ಅಂದ್ರೆ ಸಾಧಾರಣ. ಅವನೊಂದು ದೊಡ್ಡ ಸೌಂಡ್ ಹಚ್ಚಿ ಫುಲ್ ಬೆಂಕಿ ಮಾಡ್ಬೇಕಣ್ಣ. ಅದೇ ಮೂವಿ ಬರ್ತಾ ಇದೆ. ಮೂವಿಗೆ ಏನಂದ್ರೆ ನಾವು ಎಲ್ಲಾ ಕಡೆ ಮೈಸೂರಾದ್ಯಂತ ನಾವು ಪ್ರಚಾರ ಮಾಡಿಸ್ತೀವಿ. ಮತ್ತೆಲ್ದಾನ ಬೆಂಕಿ ದೊಡ್ಡ ಸೆಲೆಬ್ರಿಟಿ ಆಗಿರುತ್ತಂತ ರಕ್ಷತ್ ಬುಲೆಟ್ ಅನ್ನ ಬೆಂಕಿ ಅಂಥವ್ರ ಮೂವಿ ಏನೈತಿಲ್ಲ, ನೀವು ಎಲ್ಲ ಕಡೆ ಪ್ರಮೋಷನ್ ಮಾಡಬೇಕು. ನೀವು ಮೂವಿ ಅದು ಎಲ್ಲರೂ ಪ್ರಮೋಷನ್ ಮಾಡ್ಲಿಕ್ಕೆ ಅಂದ್ರೆ ಪಾಪ ಮತ್ತು ಅನ್ನ ಕೂತಂದ್ರೆ ಮನ್ಯಾಗ ಏನಂದ್ರೆ ಎಲ್ಲರೂ ಬೆಳೆಯೋದಲ್ಲ, ಯಾರ್ಯಾರು ಬೆಳಿಬೇಕು ಅವ್ರು ಬೆಳಿಬೇಕು. ಎಲ್ಲರೂ ಬೆಳೆದಲ್ಲ, ನಾವು ನಮ್ಮ ರಕ್ಷತನ ಬೆಳಿಬೇಕು. ಯಾಕಂದ್ರೆ ಪಾಪ 10 ಮಾಸ್ ಡೈಲಾಗ್ ಎಲ್ಲರೂ ಹೊಡೆದಂದ್ರೆ ಇಡೀ ಕರ್ನಾಟಕನ ಅವಂದಾಗಿಬಿಡ್ತೈತಿಲ್ಲ. ಅದಕ್ಕೆ ಬೆಳಿಬೇಕಣ್ಣ, ಅವ್ನು ಬೆಳಿಬೇಕಣ್ಣ. ತುಂಬಾ ಕಷ್ಟಪಡ್ತಾ ಇದ್ದಾರೆ. ಮತ್ತೆಲ್ದ ನಾನು ಭಾಳ ಕೆಟ್ಟ ಕಷ್ಟಪಡ್ಲತ್ತಾನ. ಅವೇನೋ 10 ಡೈಲಾಗ್ ಅದಾವಲ್ಲ, ಹಗಲು ರಾತ್ರಿ ಏನಂದ ಪಾಪ ಕಣ್ಣ ಎಣ್ಣೆ ಬಿಟ್ಕೊಂಡು ಪ್ರಾಕ್ಟೀಸ್ ಮಾಡ್ಲತ್ತಾನ. ಇಲ್ಲ ಅವನು ಬೆಳಿತಾನೆ, ನೀ ಏನು ಚಿಂತೆ ತಗೋಬೇಡ ಪಾಪ, ಮತ್ತು ನೀ ಮಾನಸಿಕ ಆಗ್ಬೇಡ. ಹೀರೋ ಥರ ಇದ್ದೀರಿ, ರಾಕಿಂಗ್ ಸ್ಟಾರ್ ಎಷ್ಟು ಥರ ಇದ್ದೀರಿ? ಹೀರೋ ಥರ ಅನ್ನತ್ಲೆ ನೋಡ್ರಿ, ಅಣ್ಣನ ಮುಖದಾಗ ಹೆಂಗೆ ಸ್ಮೈಲ್. ಮತ್ತೆಲ್ದಾನ ರಾಕಿ ಬಾಯಿಗೈತೆ ಅನ್ನತ್ಲೆ. ಮತ್ತೆಲ್ದಾನ ಅಣ್ಣನ ಹೆಂಗೈತಪ್ಪ ಅಂದ್ರೆ ಪರಿಸ್ಥಿತಿ ಅರಳಿತೋ ಮುಸುಕಿನ ಜ್ವಾಳ ಅರಳಿತೋ ಅನ್ನಂಗೆ ಆಗಿಬಿಡತ್ತಿ. ಇಲ್ಲ ಏನು ಹೇಳ್ತಾನೆ ಕೇಳೋಣ ಬರ್ರಿ. ರಕ್ಷಕ್ ಸರ್ ನನಗೆ ತುಂಬ ದಿನದಿಂದನೇ ನಂಗೆ ಪರಿಚಯ ಇದ್ರು. ಆಲ್ಮೋಸ್ಟ್ 1 ವರ್ಷ. ಏನ ಸರ? ಹೌದೌದು, ದೊಡ್ಡ ಸರ್. ಎಲ್ಲರೂ ಸರ್ ಕರಿಪ ರಕ್ಷಕ್ ಸರ್. ನಮ್ಮ ಬ್ರದರ್ ಡಿಯೋವರನ್ ಅಂತ ಇದ್ದಾರೆ, ಅವರು ಟ್ಯಾಟು ಕೂಡ ಹಾಕ್ಸ್ಕೊಂಡಿದ್ರು ರಕ್ಷಕ್ ಸರ್ದು. ಎಲ್ಲಾರ ಕುಡಿದ ನಿಷೇಧ ಹಾಕೊಂಡಿರ್ಬೇಕು ಹೇಳೋಣ ಟ್ಯಾಟು. ಪಾಪ ಅವನನ್ನು ಹಾಕಿಸ್ಬೇಕಂತ ನಾನು ಹಾಕಿಲ್ಲ, ಅವ್ನ ಕೈ ಮೀರಿ ಹಾಕ್ಯಾನಟ. ಇರೋಣ 108 ಮೀಡಿಯಾದವ್ರನ್ನ ಕರೀತಾರೆ ಅವರು. 108 ಮೀಡಿಯಾದವ್ರನ್ನ ಕರೆದು 108 ಥರ ಪ್ರಮೋಷನ್ ಮಾಡ್ತಾ ಇದ್ದಾರೆ. ಬಟ್ ಅಣ್ಣ ಒಂದು ಫೋಟೋನು ಹಾಕಿಲ್ಲ ನೋಡಿ ಇವತ್ತವರೆಗೂ. ಅಪ್ಪ ಗುರು ಎಲ್ಲಿದ್ದೀನಿ ಏನಕತ್ತಕ್ಕೆ? ನಾವು ಯೂಟ್ಯೂಬ್ನಾಗ ಎಲ್ಲರೂ ರಕ್ಷತ್ ಬುಲೆಟ್ ಅಂತ ಹೊಡೆದ್ರೆ ಏನಾರ ಒಂದು 100 ವೀಡಿಯೋ ಬರ್ತಾವೆ ನಾನು ಇಂಟರ್ವ್ಯೂದು. ಮತ್ತು ಅನ್ನ ಪ್ರಮೋಷನ್ ಮಾಡ್ಕೊಂಡಿಲ್ಲ, ಹಂಗೆ ಯಾರಿಗೆ ವೀಡಿಯೋ ಮಾಡಿ ಕೊಟ್ಟಿಲ್ಲ. ಏನು ಅಣ್ಣ ಏನತ್ತು ಮಾತಾಡ್ಲತ್ತಿದ್ದೀನಿ ನೀನು? ಒಮ್ಮೆ ತೆಗೆದು ನೋಡಿ, ಯೂಟ್ಯೂಬ್ನಾಗ ಆಗಲಿ ಇನ್ಸ್ಟಾಗ್ರಾಮ್ದಾಗಲಿ ಎಲ್ಲ ಕಡೆ ಬಕೆಟ್ ಹಿಡಿದಾಗದನ. ಓಕೆ ಫ್ರೆಂಡ್ಸ್, ಬಾಯ್. ಇಲ್ಲಿವರೆಗೂ ರಕ್ಷತ್ ನನ್ನ ಫ್ಯಾನ್ಸ್ಗಳ ಒಂದು ರೋಸ್ಟಿಂಗ್ ವಿಡಿಯೋ ನೋಡಿರಿ, ಹಾಗೆ ಎಂಜಾಯ್ ಮಾಡ್ತಾನು. ಈ ವಿಡಿಯೋ ಜಸ್ಟ್ ಫಾರ್ ಎಂಟರ್ಟೈನ್ಮೆಂಟ, ಯಾರೂ ಸೀರಿಯಸ್ ಆಗಿ ತೊಗೋಬೇಡ್ರಿ, ಕಾಮಿಡಿಗಾಗಿ ಮಾಡಿದ. ಓಕೆ ಫ್ರೆಂಡ್ಸ್, ಧನ್ಯವಾದಗಳು. ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿರಿ. ಥ್ಯಾಂಕ್ ಯು.